ನಟೋರಿಯಸ್ ಡಾನ್ ಕೋವಿಡ್ಗೆ ಬಲಿಯಾಗಿದ್ದಾನೆ. ಸುಪಾರಿ ಕಿಲ್ಲರ್ ಬಾಂಬೆ ರವಿ ಸಾವನ್ನಪ್ಪಿದ್ದಾನೆ. ಸ್ವಯಂ ಘೋಷಿತ ಡಾನ್ ಆಂಧ್ರದಲ್ಲಿ ಸಾವನ್ನಪ್ಪಿದ್ದಾನೆ. ಆಸ್ಪತ್ರೆಯಲ್ಲೇ ಬಾಂಬೆ ರವಿ ಮೃತಪಟ್ಟಿದ್ದಾನೆ. ಸೋಂಕು ತಗಲಿದ್ರೂ ಕೂಡ ದಂಧೆಯನ್ನ ಬಿಟ್ಟಿರ್ಲಿಲ್ಲ ಆತ. ದಕ್ಷಿಣ ಆಫ್ರಿಕಾದ ನಂಬರ್ನಿಂದನೂ ಕೂಡ ಬೆದರಿಕೆ ಹಾಕುತ್ತಿದ್ದಂತೆ. ಉಮಾಪತಿ ಶ್ರೀನಿವಾಸ್ ಕೇಸ್ನಲ್ಲೂ ಕೂಡ ಮೋಸ್ಟ್ ವಾಂಟೆಡ್ ವ್ಯಕ್ತಿ. ಸೊ ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಬೇಕಾಗಿದ್ದಂತ ವ್ಯಕ್ತಿ ಯಾರಿಗೂ ಸಿಗ್ಲಿಲ್ಲ. ಕೋವಿಡ್ ತಕ್ಕ ಪಾಠವನ್ನ ಕಲಿಸಿದೆ ಈತನಿಗೆ. ಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಆತನ ಮೇಲೆ ಕೇಸ್ ದಾಖಲಾಗಿತ್ತು. ಉಮಾಪತಿ ಬ್ರದರ್ಸ್ ಹತ್ಯೆ ಮಾಡೋದಕ್ಕೆ ಈತ ಸಂಚನ್ನ ರೂಪಿಸಿದ. ಒಂದು ದಿನ TTL ನಲ್ಲಿ ಏನು ವೆಪನ್ಸ್ ಇತ್ತು ಅದನ್ನ ಕಂಡ ಪೊಲೀಸರಿಗೆ ಒಂದು ಅನುಮಾನ ಬರುತ್ತೆ. ಆ ಸಂದರ್ಭದಲ್ಲಿ ಆ ಸಹಚರರನ್ನ ಬಂಧಿಸ್ತಾರೆ. ಆ ಸಂದರ್ಭದಲ್ಲಿ ಅವರ ಬಾಯಲ್ಲಿ ಬಂದಂತ ಹೆಸರೇ ಡಾನ್ ರವಿ. ಆತನೇ ಇದೆಲ್ಲ ಮಾಡಿಸಿದ್ದಾನೆ ಅಂತ. ಈ ನಿಟ್ಟಿನಲ್ಲಿ ಸಾಕಷ್ಟು ರಾಜ್ಯಗಳಿಗೂ ಕೂಡ ಆತ ಬೇಕಾಗಿದ್ದ. ಓಕೆ, ಎಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್. ಅನೇಕ ರಾಜ್ಯಗಳ ಪೊಲೀಸರಿಗೆ ಈತ ಬೇಕಾಗಿದ್ದ. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಜಯನಗರ ಮೇಲೂ ಕೂಡ ಆತನ ಮೇಲೆ ಕೇಸ್ ದಾಖಲಾಗಿತ್ತು. ಎಲ್ಲ ಒಂದ್ ಕಡೆ ಯಾರಿಗೂ ಸಿಗದೆ ಕೋವಿಡ್ ಆತನಿಗೆ ತಕ್ಕ ಪಾಠ ಕಲಿಸಿದೆ. ಕೋವಿಡ್ ಬಲಿ ಪಡೆದುಕೊಂಡಿದ್ದೆ ಆತನನ್ನ. ಎಲ್ಲಿ ಸಾವನ್ನಪ್ಪಿದ್ದ, ಇಲ್ಲಿವರೆಗೂ ಎಲ್ಲಿದ್ದ ಆತ, ಏನು ಅಂತ. ಎಸ್ ದಿವ್ಯಾ, ಮಹಾರಾಷ್ಟ್ರ ಪ್ರಮುಖವಾಗಿ ಕರ್ನಾಟಕ ಏನಿದೆ ಅಲ್ಲಿ ಸಾಕಷ್ಟು ಒಂದು ಅಫೆನ್ಸ್ ಗಳನ್ನ ಮಾಡಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅನಿಸಿಕೊಂಡಂತಹ ಬಾಂಬೆ ರವಿ ಏನಿದ್ದಾನೆ ಈಗ ಕೋವಿಡ್ ನಿಂದ ಸಾವನ್ನಪ್ಪಿರುವಂತದ್ದು. ಸೌತ್ ಆಫ್ರಿಕಾದಲ್ಲಿ ಇರುವಂತಹ ರೀತಿಯಲ್ಲಿ ಬಿಂಬಿಸಿ ಸಿಗ್ನಲ್ ಗಳನ್ನ ಜಂಪ್ ಮಾಡಿ ಈತ ಒಂದು ಆಂಧ್ರದಲ್ಲಿ ಇರುವಂತಹ ಒಂದು ಆಂಧ್ರದಲ್ಲಿ ಇರ್ತಾನೆ. ಹೀಗಾಗಿ ಅಲ್ಲಿ ಒಂದು ಕೋವಿಡ್ ಪಾಸಿಟಿವ್ ಆಗುತ್ತೆ. ಪಾಸಿಟಿವ್ ಆಗಿ ಚಿಕಿತ್ಸೆ ಒಂದು ತೀವ್ರ ಗತಿಯಲ್ಲಿ ಏರಿಕೆಯಾದಂತಹ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಫಲ ನೀಡದೆ ಒಂದು ಇದನ್ನ ಮಾಡ್ತಾ ಇರುವಂತದ್ದು. ಇನ್ನು ಆ ಸೌತ್ ಆಫ್ರಿಕಾ ಮೊಬೈಲ್ ನಲ್ಲಿ ಅಂದ್ರೆ ಆ ಸಿಮ್ ಕಾರ್ಡ್ ನಲ್ಲಿ ಕೋವಿಡ್ ಬಂದ ಬಳಿಕವೂ ಕೂಡ ಈತ ಒಂದು ಥ್ರೆಟ್ನಿಂಗ್ ಅನ್ನ ಮಾಡ್ತಿದ್ದ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗಾಗಲೇ ವಿಚಾರಗಳು ಹೊರಗಡೆ ಬಂದಿರುವಂತದ್ದು. ಮತ್ತೆ ಅದೇ ರೀತಿಯಾಗಿ ಸಾಕಷ್ಟು ಒಂದು ಬೇಕಾಗಿದ್ದಂತಹ ಒಂದು ಆರೋಪಿಯಾಗಿದೆ. ಜಯನಗರದಲ್ಲಿ ಈ ಹಿಂದೆ ಉಮಾಪತಿ ಶ್ರೀನಿವಾಸ ಅನ್ನುವಂತಹ ನಿರ್ಮಾಪಕ ಏನಿದ್ದಾರೆ ಅವರ ಒಂದು ಹತ್ಯೆ ನಡೆಸೋದಕ್ಕೆ ಮತ್ತೆ ಅವರ ತಮ್ಮನನ್ನ ಹತ್ಯೆ ನಡೆಸೋದಕ್ಕೆ ಮತ್ತೊಬ್ಬ ರೌಡಿ ಶೀಟರ್ ಸೈಕಲ್ ರವಿಯನ್ನ ಮುಗಿಸೋದಕ್ಕೆ ಒಂದು ಸ್ಕೆಚ್ ಅನ್ನ ಹಾಕ್ತಾನೆ. ಒಂದು ಸುಪಾರಿಯನ್ನ ತೆಗೆದುಕೊಂಡು ಒಂದು ಹತ್ಯೆ ನಡೆಸೋದಕ್ಕೆ ಮುಂದಾಗ್ತಾನೆ. ಈ ಒಂದು ಕೇಸ್ಗಳು ಕೂಡ ಈಗಾಗಲೇ ಜಯನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತದ್ದು. ಅದೇ ರೀತಿಯಾಗಿ ಜಯನಗರ ಪೊಲೀಸರು ಕೂಡ ಒಂದು ವಿಶೇಷ ತಂಡವನ್ನ ರಚನೆಯನ್ನ ಮಾಡಿ ಬಾಂಬೆ ರವಿಗಾಗಿ ಹುಡುಕಾಟವನ್ನ ನಡೆಸಿದ್ರು. ಆದ್ರೆ ಇಲ್ಲಿಯವರೆಗೂ ಆತ ಕೆಲವೊಂದು ಮೂಲಗಳ ಇದರಿಂದ ಒಂದು ಕರೆಯನ್ನ ಮಾಡಿ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದ, ಮತ್ತೆ ಮಾತುಕತೆ ನಡೆಸ್ತಾ ಇದ್ದೇವೆ ವಿನಃ ಆತ ಡೈರೆಕ್ಟ್ ಆಗಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿರ್ಲಿಲ್ಲ. ನಗರದಲ್ಲಿಯೇ ಹಲವು ಕೇಸುಗಳು ಆತನ ಮೇಲೆ ಒಂದು ರಿಜಿಸ್ಟರ್ ಆಗಿದೆ. ಮತ್ತೊಬ್ಬ ರೌಡಿ ಶೀಟರ್ ಮತ್ತೆ ಒಂದು ಸ್ವಯಂ ಘೋಷಿತ ಡಾನ್ ಆಗಿರುವಂತಹ ಹೆಬ್ಬೆಟ್ಟು ಮಂಜ ಏನಿದ್ದಾನೆ ಆತನ ಜೊತೆಯೂ ಕೂಡ ನಿರಂತರವಾಗಿ ಒಂದು ಸಂಪರ್ಕವನ್ನ ಇಟ್ಟುಕೊಂಡಂತಹ ವ್ಯಕ್ತಿ ಆಗಿರ್ತಾನೆ. ಸೈಕಲ್ ರವಿ ಮತ್ತೆ ಬಾಂಬೆ ರವಿ ಇಬ್ಬರು ಕೂಡ ಡೆಡ್ ಅಗನಿಸ್ಟ್ ಆಗಿದ್ದಾರೆ. ಇಬ್ರು ಕೂಡ ಒಂದು ಹೊಡೆದಾಡುವಂತದ್ದು, ಅವರ ತಂಡಗಳೇನಿದಾವೆ ಒಂದು ಕೃತ್ಯಗಳಲ್ಲಿ ಭಾಗಿಯಾಗುವಂತದ್ದು, ಪರಸ್ಪರ ಹೊಡೆದಾಟವನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇಂತಹ ಯಾರ ಕೈಗೂ ಕೂಡ ಸಿಗದಂತಹ ಒಬ್ಬ ನಟೋರಿಯಸ್ ಸ್ವಯಂ ಘೋಷಿತ ಡಾನ್ ಅಂತ ಏನ್ ಹೇಳಲಾಗುತ್ತೆ ಅಂತಹ ವ್ಯಕ್ತಿ ಈಗ ಕೋವಿಡ್ ನಿಂದಾಗಿ ಮೃತಪಟ್ಟಿರುವಂತದ್ದು. ಅಂತಹ ಒಂದು ಸಂದರ್ಭದಲ್ಲಿ ಅಂದ್ರೆ ಸಾವಿನ ದವಡೆಯಲ್ಲಿ ಇದ್ದರೂ ಕೂಡ ಆತ ಮತ್ತೊಬ್ಬರಿಗೆ ತೊಂದರೆಯನ್ನ ಕೊಡುವುದನ್ನ ಬಿಟ್ಟಿರ್ಲಿಲ್ಲ. ಥ್ರೆಟ್ನಿಂಗ್ ಅನ್ನ ಮಾಡ್ತಾ ಇದ್ದ. ಮತ್ತೆ ಈ ಹಿಂದೆ ಅಂದ್ರೆ ಹಣಕ್ಕಾಗಿ ಈ ಸೆಕ್ಯೂರಿಟಿ ಮನಿ ಅನ್ನುವಂತಹ ಒಂದು ಹಪ್ತ ಅಂತ ಏನ್ ಹೇಳಲಾಗುತ್ತೆ ಆ ಹಪ್ತಗಳನ್ನ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಕೋವಿಡ್ ಕ್ವಾರಂಟೈನ್ ಸಂದರ್ಭದಲ್ಲಿ ಅಂದ್ರೆ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಂತಹ ಸಂದರ್ಭದಲ್ಲಿಯೂ ಕೂಡ ಮಾಡ್ತಿದ್ದ ಅನ್ನುವಂತಹ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಜಯನಗರ ಪೊಲೀಸರಿಗೆ ಆತ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದ. ಆತನನ್ನ ಬಂಧನ ಸಾಕಷ್ಟು ಅನಿವಾರ್ಯವಾಗಿತ್ತು. ಪೊಲೀಸ್ ಆಯುಕ್ತರು ಕೂಡ ಇದರ ಬಗ್ಗೆ ಒಂದು ರಿಯಾಕ್ಟ್ ಅನ್ನ ಮಾಡಿದ್ರು. ಬಾಂಬೆ ರವಿ ನಟೋರಿಯಸ್ ಕ್ರಿಮಿನಲ್ ಇದ್ದಾನೆ, ಆತನನ್ನ ಬಂಧಿಸದೇ ಇದ್ದಂತಹ ಪಕ್ಷದಲ್ಲಿ ಸಾಕಷ್ಟು ಒಂದು ಅಫೆನ್ಸ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಒಂದು ಎಚ್ಚರಿಕೆಯನ್ನ ಒಂದು ಅಲ್ಲಿದ್ದಂತಹ ಒಂದು ಡಿಸಿಪಿಗಳಿಗೆ ಒಂದು ವಾರ್ನಿಂಗ್ ರೀತಿಯಲ್ಲಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಇಂತಹ ಒಬ್ಬ ನಟೋರಿಯಸ್ ಈಗ ಸದ್ಯ ಕೋವಿಡ್ ಅನ್ನುವ ಮಹಾಮಾರಿ
ಬಲಿ ತೆಗೆದುಕೊಂಡಿದೆ ಅಂತಾನೆ ಹೇಳ್ಬೋದು. ದಿವ್ಯಾ. ಧನ್ಯವಾದಗಳು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗಾಗಿ.